128. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮಣೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರು ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು, ಮಕ್ಕಳ ಮಕ್ಕಳನ್ನು ಕಾಣುವವನಾಗು. ಇಸ್ರಾಯೇಲರಿಗೆ ಶುಭವಾಗಲಿ. ದೇವರ ನಾಮಕ್ಕೆ ಸ್ತೋತ್ರ. ಈ 128ನೇ ಕೀರ್ತನೆ ನಮಗೆಲ್ಲರೂ ಪರಿಚಯ ಇರುವಂತ ಕೀರ್ತನೆ. ಇದ್ರ ಮೇಲೆ ಇನ್ನೊಂದು ಕೀರ್ತನೆ ಇದೆ, 127ನೇ ಕೀರ್ತನೆ. 127ನೇ ಕೀರ್ತನೆ ಮತ್ತು 128ನೇ ಕೀರ್ತನೆ ಇದು ಕುಟುಂಬದ ಕೀರ್ತನೆ ಎಂಬುದಾಗಿ ನಾವು ಧ್ಯಾನ ಮಾಡುವಾಗ ನಮ್ಗೆ ಅರ್ಥ ಆಗುತ್ತೆ. ಈ 127ನೇ ಕೀರ್ತನೆಯಲ್ಲಿ ದೇವರು ಮಾಡಿದ್ದು, ಕುಟುಂಬಕ್ಕೆ ದೇವರು ಮಾಡಿದ್ದು ಅಂತ, ಕುಟುಂಬಕ್ಕೆ ದೇವರು ಮಾಡಿದ್ದು. 128ನೇ ಕೀರ್ತನೆಯಲ್ಲಿ ಕುಟುಂಬ ದೇವರಿಗೆ ಮಾಡಬೇಕಾದದ್ದು. ಓಕೆ, ನೆನ್ಪಿಟ್ಕೊಡ್ರಿ. 127ನೇ ಕೀರ್ತನೆಯಲ್ಲಿ ನೋಡ್ರಿ 3 ವಿಷಯ ಇದೆ. ಆಮೇಲೆ ಮನೆಗೆ ಹೋಗಿ ಓದ್ಕೊಡ್ರಿ. 127ನೇ ಕೀರ್ತನೆಯಲ್ಲಿ ಒಂದು, ದೇವರು ಕಟ್ಟುತ್ತಾನೆ, ದೇವರು ಕೊಡುತ್ತಾನೆ, ದೇವರು ಕಾಪಾಡುತ್ತಾನೆ. ನೆನ್ಪಿಟ್ಕೊಡ್ರಿ. ದೇವರು ಕಟ್ತಾನೆ, ದೇವರು ಕೊಡ್ತಾನೆ ಮತ್ತು ದೇವರು ಕಾಪಾಡ್ತಾನೆ. ದೇವ್ರು ಏನ್ ಕಟ್ತಾನೆ? ಕುಟುಂಬ ಕಟ್ತಾನೆ. ಓಕೆ, ದೇವ್ರು ಏನ್ ಕೊಡ್ತಾನೆ? ಮಕ್ಕಳನ್ನ ಕೊಡ್ತಾನೆ. ಓಕೆ, ಆಮೇಲೆ ದೇವ್ರು ಏನ್ ಕಾಪಾಡ್ತಾನೆ? ನಮ್ಮ ಎಲ್ಲ ಕುಟುಂಬವನ್ನ ಕಾಪಾಡ್ತಾನೆ. ಇದು 127ನೇ ಕೀರ್ತನೆ. ಆ 127ನೇ ಕೀರ್ತನೆಯಲ್ಲಿ ಈಗ ಕುಟುಂಬ ದೇವರಿಗೆ ಮಾಡಬೇಕಾದದ್ದು. 127ನೇ ಕೀರ್ತನೆಯಲ್ಲಿ ದೇವ್ರು ನಮಗೆ ಮಾಡದ, ನಮ್ಮ ಕುಟುಂಬನ ಕಟ್ತಾ, ನಮ್ಮ ಮಕ್ಕಳನ್ನ ಕಟ್ತಾ, ನಮ್ಮ ಜೀವಿತನ ಕಟ್ತಾ, ನಮ್ಮ ಮಕ್ಕಳನ್ನ ಕಾಪಾಡ್ದ. ನಿಜ, ಸತ್ಯ. ದೇವರ ಅವನು ನಂಬಿಗಸ್ತಿಕೆ ನಮ್ಮ ಮೇಲಿದೆ, ದೇವರ ಕಾರ್ಯ ನಮ್ಮ ಮೇಲಿದೆ. ದೇವರಲ್ಲಿ ಎಷ್ಟು ಮಾತ್ರಕ್ಕೂ ಯಾವುದೇ ರೀತಿಯ ಒಂದು ಭೇದ ಭಾವ ಇಲ್ಲ. 128ನೇ ಕೀರ್ತನೆಯಲ್ಲಿ ನಾವು ದೇವರಿಗೆ ಇರಬೇಕಾದಂಥ ರೀತಿ ನೋಡ್ರಿ. 128:1, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಸೊ ದೇವರು ನಮ್ಮಿಂದ ಏನು ಅಪೇಕ್ಷೆ ಪಡ್ತಾನೆ? ದೇವರು ನಮ್ಮ ಕುಟುಂಬದ ಏನು ಅಪೇಕ್ಷೆ ಪಡ್ತಾನೆ ಗೊತ್ತಾ? ಏನು ಅಪೇಕ್ಷೆ ಪಡ್ತಾನೆ? ದೇವರಲ್ಲಿ ಭಯ ಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವಂಥವರು. ಬಹಳ ಪ್ರಾಮುಖ್ಯವಾದ ಸಂಗತಿ. ಈ ಭೂಲೋಕದಲ್ಲಿ ಒಂದು ಕ್ರೈಸ್ತಿಯ ಕುಟುಂಬದಿಂದ ದೇವರು ಎದುರು ನೋಡುವಂಥ ಸಂಗತಿ ಅಂದ್ರೆ ದೇವರಲ್ಲಿ ಭಯ ಭಕ್ತಿಯುಳ್ಳಂತ ಕುಟುಂಬ. ದೇವರ ಭಯ ಭಕ್ತಿಯುಳ್ಳಂತ ಕುಟುಂಬವನ್ನು ದೇವರು ಎದುರು ನೋಡ್ತಾನೆ. ಇಲ್ಲಿ ನಿಮ್ಮ ಕುಟುಂಬ ಅಂದ್ರೆ ನನ್ನ ಕುಟುಂಬ ಕೂಡ ಇದೆ, ಬ್ರದರ್ ಕುಟುಂಬ ಕೂಡ ಇದೆ, ಈ ಬ್ರದರ್ ನಮ್ಮ ಫಾಸ್ಟರ್ ಕುಟುಂಬ ಕೂಡ ಇದೆ. ದೇವ್ರು ನಮಗೆ ಎದುರು ನೋಡೋ ಸಂಗತಿ ಏನು ಗೊತ್ತಾ? ದೇವರಲ್ಲಿ ನಮ್ಮಲ್ಲಿರುವಂತ ಭಯ ಭಕ್ತಿ, ಭಯ ಭಕ್ತಿ, ಆತನ ಮಾರ್ಗಗಳಲ್ಲಿ ನಾವು ನಡೆಯುವಂತ ಜೀವಿತ. ಇದು ದೇವರಿಗೆ ನಾವು ಕೃತಜ್ಞತೆಗೆ ಜೀವಿಸಬೇಕು, ಎದುರು ನೋಡುವಂತ ಪ್ರಾಮುಖ್ಯವಾದ ಸಂಗತಿ. ಸೊ ಆ ರೀತಿ ನಡೆಯುವಾಗ ಈ ಒಂದು 128ನೇ ಕೀರ್ತನೆಯಲ್ಲಿ ಎಷ್ಟು ಆಶೀರ್ವಾದ ಇದೆ ನೋಡ್ರಿ. ನಂಬರ್ 1, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭ ಇರುವುದು. ನೋಡಿದ್ರ, ನಿನ್ನ ಕಷ್ಟಾರ್ಜಿತ ಯಾರು ಅನುಭವಿಸ್ತಾರೆ? ನೀನೇ ಅನುಭವಿಸ್ತೀಯ. ನೀನು, ನಿನ್ನ ಪತ್ನಿ ಮತ್ತೆ ನಿನ್ನ ಮಕ್ಕಳು. ನಿಮಗೆ ಗೊತ್ತಾ, ದೇವರಲ್ಲಿ ಭಯ ಭಕ್ತಿ ಇಲ್ಲದವರ ಸ್ಥಿತಿ ಹೆಂಗಿರೋದು ಗೊತ್ತಾ? ಅವರ ಕಷ್ಟಾರ್ಜಿತವನ್ನು ಯಾರು ಅನುಭವಿಸ್ತಾರೆ? ಅನ್ಯರು ಅನುಭವಿಸ್ತಾರೆ. ನಿಮ್ಗೆ ಗೊತ್ತಾ? ಇದೇ ಇಸ್ರೇಲರು ದೇವರಿಗೆ ವಿರುದ್ಧ ತಿರುಗಿ ಬಿದ್ದಾಗ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೋಡ್ರಿ, ಎದೋಮ್ಯರು ಬಂದ್ರು, ಫಿಲಿಷ್ಟಿಯರು ಬಂದ್ರು, ಆಮೇಲೆ ಅನ್ಯ ದೇಶಸ್ಥರು ಬಂದು ಇಸ್ರೇಲರು ಏನೇನು ಬಿತ್ತಿದ್ರು ಅವೆಲ್ಲ ಏನ್ ಮಾಡಿದ್ರು? ದೋಚ್ಕೊಂಡು ಹೋದ್ರು. ಆದ್ರೆ ಈ ಯೆಹೋವನಲ್ಲಿ ಭಯಭಕ್ತಿಗಳನ್ನಾಗಿ ಇರುವಂತ ಜೀವಿತ, ನಿನ್ನ ಕಷ್ಟಾರ್ಜಿತ ನೀನು ಅನುಭವಿಸ್ತೀಯ ಮತ್ತು ನಿನ್ನ ಮಕ್ಕಳು ಅನುಭವಿಸ್ತಾರೆ. ಇದು ದೇವ್ರು ನಮ್ಗೆ ಎದುರು ನೋಡುವಂಥ ಸಂಗತಿ. ಇಷ್ಟೇನಾ? ಅಷ್ಟೇ ಅಲ್ಲ, ಮುಂದೆ ನೋಡ್ರಿ 3 ವರ್ಷದಲ್ಲಿ ಅಲ್ಲಿ ಹೆಂಡತಿ ಹೇಗಿರ್ತಾರೆ? ಅಂತಃಪುರದಲ್ಲಿ ಹೆಂಡತಿ ಫಲಭರಿತವಾದ ದ್ರಾಕ್ಷಲತೆ. ದ್ರಾಕ್ಷಿ ಎದು ಗುರುತು ಗೊತ್ತಾ? ದ್ರಾಕ್ಷಿ ಯಾವ್ದು ಗುರುತು ಗೊತ್ತಾ ಬೈಬಲಲ್ಲಿ? ಇಸ್ರಾಯೇಲ್ಗೆ. ಓಕೆ, ಬಟ್ ದ್ರಾಕ್ಷಿ ಸಂತೋಷಕ್ಕೆ ಗುರುತು. ಯಾವ್ದು ಗುರುತು? ಸಂತೋಷಕ್ಕೆ ಗುರುತು. ನೀವು ದೇವರಲ್ಲಿ ಭಯ ಭಕ್ತಿ ಉಳ್ಳವ್ರು ಏನು ಸಿಗುತ್ತೆ? ನಿಮಗೆ ಸಂತೋಷ ಸಿಗುತ್ತೆ. ನಂಬರ್ 1. ಆಮೇಲೆ 3 2ನೇ ಭಾಗದಲ್ಲಿ
ನಿನ್ನ ಸಂಗಡ ಊಟದ ಮನೆ ಸುತ್ತಲೂ ಕೂತುಕೊಳ್ಳೋ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿ ಅಂತ ಇದೆ. ಎಣ್ಣೆ ಮರ ಸಸಿ ಕನ್ನಡದಲ್ಲಿ ಎಣ್ಣೆ ಮರ ಅಂತ ಇದೆ, ಬಟ್ ಇಂಗ್ಲೀಷ್ನಲ್ಲಿ ತೆಲುಗು ಭಾಷೆಯಲ್ಲಿ ಏನಂದರೆ ಒಲಿವಲ ಮೊಕ್ಕ ಅಂತ ಇದೆ. ಅದು ನಿಜವಂತ ಮೀನಿಂಗ್. ಎಣ್ಣೆ ಮರ ಅಂತ ಹೇಳಿದ್ರೆ ಒಲಿವ ಇಸ್ರೇಲ್ ದೇಶದಲ್ಲಿ ಬಹಳ ಪ್ರಾಮುಖ್ಯವಾದ ಪ್ರಸಿದ್ಧಿ ಹೊಂದಂಥ ಒಂದು ಗಿಡ ಯಾವುದಂದ್ರೆ ಒಲಿವ ಟ್ರೀ. ಒಲಿವ ಟ್ರೀ ಏನು ಕೊಡುತ್ತೆ ಗೊತ್ತಾ? ಎಣ್ಣೆ ಕೊಡುತ್ತೆ, ಒಳ್ಳೆ ಎಣ್ಣೆ. ಪ್ರಪಂಚದ ಅನೇಕ ಕಡೆ ಆರೋಗ್ಯಕರವಾದ ಎಣ್ಣೆ ಯಾವುದು ಅಂದ್ರೆ ಒಂದೇ ಒಂದು ಎಣ್ಣೆ ಯಾವುದು ಗೊತ್ತಾ? ಅದು ಒಲಿವ ಟ್ರೀ. ಸೊ ನಿನ್ನ ಮಕ್ಕಳು ಹೆಂಗಿರ್ತಾರೆ? ಎಣ್ಣೆ ಮರದ ಸಸಿಗಳಾಗಿರ್ತಾರೆ. ಈ ಎಣ್ಣೆ ಮರ ಎಲ್ಲಿ ಬೆಳೆಯುತ್ತೆ ಗೊತ್ತಾ? ಬೈಬಲಲ್ಲಿ ದೇವರ ಮಂದಿರದಲ್ಲಿ ಬೆಳೆಯುತ್ತೆ, ಅಲ್ಲಿ ನಾಟಲ್ಪಡುತ್ತೆ, ಅಲ್ಲಿ ಬೆಳೆಯುತ್ತೆ. ಯೆಹೋವನಲ್ಲಿ ಭಯಭಕ್ತಿ ಉಳಿರುವಾಗ ನಮ್ಮ ಕುಟುಂಬ ಯಾವ ರೀತಿ ಆಶೀರ್ವಾದ ಹೊಂದುತ್ತೆ. ಅಷ್ಟು ಮಾತ್ರ ಅಲ್ಲ, 4ನೇ ವಚನದಲ್ಲಿ ಭಯಭಕ್ತಿ ಉಳಿದ ಪಕ್ಷಿ ರೀತಿ ಆಶೀರ್ವಾದ ಹೊಂದುವನು. 5ನೇ ವಚನದಲ್ಲಿ ಯೆಹೋವನನ್ನು ಆಶೀರ್ವದಿಸಲಿ. 5ನೇ ವಚನ 2ನೇ ಭಾಗದಲ್ಲಿ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವನು. ಯೆರೂಸಲೇಮ್ ಅಂದ್ರೆ ಯೆರೂಸಲೇಮ್ ಮೀನಿಂಗ್ ವಾಟ್ ಇಸ್ ಮೀನಿಂಗ್? ಯೆರೂಸಲೇಮ್ ಅಂದ್ರೆ ಏನು? ಅಲ್ಲ, ಯೆರೂಸಲೇಮ್ ಅಂದ್ರೆ ಏನು? ಸಮಾಧಾನ. ಏನು ಯೆರೂಸಲೇಮ್ ಅಂದ್ರೆ ಏನು? ಸಮಾಧಾನ, ಸಂತೋಷ, ಸಮಾಧಾನ. ನೋಡ್ರ ಈ 6ನೇ ವಚನ ನೋಡ್ರಿ ಹೆಂಗ್ ಮುಗಿಸ್ತಾನೆ? ಮಕ್ಕಳ ಕಾಣುವನಾಗು, ಇಸ್ರೇಲರಿಗೆ ಶುಭ ಆಗಲಿ. ಹೊಸ ಮುಂಡಕ್ಕೆ ಹೆಸರು ಯಾರು ಗೊತ್ತಾ? ನಾವೇ. ಹೆಂಗೆ ಪ್ರಾರಂಭ ಮಾಡ್ತಾನೆ ನೋಡ್ರಿ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳು ಅಂತ ಪ್ರಾರಂಭ ಮಾಡಿ ಹೇಗೆ ಮುಗಿಸ್ತಾನೆ ಅಂದ್ರೆ ಶುಭದಿಂದ ಮುಗಿಸ್ತಾನೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಿಗೆ ಸಿಗುವಂತ ಶ್ರೇಷ್ಠವಾದ ಆಶೀರ್ವಾದ ಇದೆ. ಬೇರೆ ಈ ಕುಟುಂಬದಲ್ಲಿ ಇವತ್ತು ನಾವು ಸಂತೋಷ ಪಡ್ತೇವೆ ನಿಜ, ಆದರೆ ಇಲ್ಲಿ ತನಕ ನಾವು ದೇವರಿಗೆ ನಂಬಿಗಸ್ತರಾಗಿದ್ದೀವಿ, ಆದ್ರಿಂದ ದೇವ್ರು ನಡೆಸೇನ ಅಂತ ತಿಳ್ಕೊಬೇಡಿ, ಅದು ಸೆಕೆಂಡ್. ಬಟ್ ದೇವರು ಈ ಕುಟುಂಬದಲ್ಲಿ ನಾವು ಪಕ್ಷವಾಗಿ ನಂಬಿಗಸ್ತನಾಗಿದ್ದರಿಂದಲೇ ಇವತ್ತು ನಾವು ಈ ಕುಟುಂಬದಲ್ಲಿ ನಾವು ಅದನ್ನ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಸೊ ಒಂದು ವಿಷಯ ಅರ್ಥ ಮಾಡ್ಕೊಳ್ರಿ, ಇನ್ನು ಮುಂದೆ ಕೂಡ ನಮ್ಮ ಜೀವಿತ ಇದೆ, ಇನ್ನು ಮುಂದೆ ಕೂಡ ನಿಮ್ಮ ಜೀವನ ಇದೆ, ಕುಟುಂಬ ಇದೆ, ಮಕ್ಕಳ ಸಂತತಿಯನ್ನು ಕಾಣಬೇಕು. ಹಾಗಾದರೆ ನಿಮಗಿರುವಂಥ ಒಂದೇ ಒಂದು ಕೀ ಸೋರ್ಸ್ ಏನು ಗೊತ್ತಾ? ನೀವು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿರುವಾಗ ನಿಮ್ಮ ಕುಟುಂಬದಲ್ಲಿ ನೀವು ಓದುವಂಥ ನೀವು ಓದುವಂಥ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ನೀವು ಭಯಭಕ್ತಿ ಉಳ್ಳವನಾಗಿರುವಾಗ ದೇವರು ನಿನ್ನನ್ನು ಉನ್ನತ ಸ್ಥಿತಿಗೆ ನಡೆಸ್ತಾನೆ. ನೋ ಕಾಂಪ್ರಮೈಸ್. ಯಾವ ವಿಷಯಕ್ಕೆ ಕಾಂಪ್ರಮೈಸ್ ಆಗ್ಬೇಡ್ರಿ. ಪಾಪದ ವಿಚಾರ ಕಾಂಪ್ರಮೈಸ್ ಆಗ್ಬೇಡ್ರಿ. ಲೋಕದ ಜನರು ಹೆಂಗಾರ ಜೀವಿಸ್ಲಿ, ಅದು ಅವಶ್ಯಕತೆ ಇಲ್ಲ ನಮಗೆ. ಬಟ್ ನೀನು ನಿನ್ನ ಶಾಲೆಗಳಲ್ಲಿ, ನಿನ್ನ ಕಾಲೇಜುಗಳಲ್ಲಿ ನೀನು ಭಯಭಕ್ತಿಯುಳ್ಳವನಾಗಿರುವಾಗ ನೀನು ಉನ್ನತ ಸ್ಥಿತಿಗೆ ಬರ್ತೀಯ. ಒಂದು ವಚನ ನೋಡೋಣ, ಒಂದು 2 ನಿಮಿಷ ಅಷ್ಟೇ, ಒಂದು 2 ನಿಮಿಷ ಒಂದು ವಚನ ನೋಡೋಣ. ಓಕೆ, ಜ್ಞಾನೋಕ್ತಿ 22ನೇ 4ನೇ ವಚನ. ಜ್ಞಾನೋಕ್ತಿ 22:4 ಬೇಗ. ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಯೆಹೋವನ ಭಯಕ್ಕೂ ಫಲ. ನೋಡ್ರಿ, ಯೆಹೋವನ ಭಯದ ಫಲ ಏನ್ ಗೊತ್ತಾ? ಈಗ ಓದ್ರಿ, ಯೆಹೋವನ ಭಯದ ಫಲ ಏನು? ಈಗ ಓದ್ರಿ, ಓದಿ ಮತ್ತೆ. ಧನ ಮಾನ ಜೀವ. ಸಾಕು. ಈ ಧನ ಮಾನ ಜೀವ ಎಲ್ಲಿ ಸಿಗುತ್ತೆ? ಯಾರು ಕೊಡ್ತಾರೆ? ಹೆಂಗ್ ಸಿಗುತ್ತೆ? ದೇವರಲ್ಲಿ ಭಯಪಡುವಾಗ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗುವಾಗ ಏನ್ ಸಿಗುತ್ತೆ? ಧನ, ಮಾನ ಮತ್ತೆ ಜೀವ. ಧನ ಅಂದ್ರೆ ಏನು? ಹಣ. ಆಮೇಲೆ ಮಾನ ಗೌರವ. ಜೀವ ಅಂದ್ರೆ ಏನು? ಹೆಂಗ್ ಸಿಗುತ್ತೆ ಇದು? ನಾವು ಅನ್ಕೊಳ್ತೀವಿ ನಮ್ಮ ಹತ್ರ ಬಹಳ ದುಡ್ಡಿದೆ, ಕೆಲಸ ಮಾಡ್ತಾ ಇದೀವಿ, ನಮ್ ಬಹಳ ದುಡ್ಡಿದೆ, ಜಾಬ್ ಇದೆ ಅನ್ಕೊಳ್ಕೊಳ್ತೀವಿ. ಅದು ಎಷ್ಟು ಮಾತ್ರ ದುಡ್ಡನ್ನು ರಕ್ಷಿಸೋದಿಲ್ಲ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಿಗೆ ದೇವರು ಧನ, ಘನ, ಕನ್ನಡ ಚೆನ್ನಾಗಿ, ತೆಲುಗಲ್ಲಿ ಘನ ಮಾನ ಜೀವಂ ಅಂತ ಇದೆ. ಇಷ್ಟು ಸಿಗುತ್ತೆ. ಧನ, ಮಾನ ಮತ್ತೆ ಒಂದಿಷ್ಟು ತಗೊಳ್ಳೋಣ. ಮಾನ ಅಂದ್ರೆ ಏನು? ಗೌರವ. ನಿನಗೆ ಗೌರವ ಹೆಂಗ್ ಸಿಗುತ್ತೆ ಗೊತ್ತಾ? ದೇವರ ಭಯಭಕ್ತರು. ನಿನ್ನ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ, ಮನೆಗಳಲ್ಲಿ ನೀನು ಯಾವುದೇ ರೀತಿ ಕಾಂಪ್ರಮೈಸ್, ಪಾಪ ಸಂಬಂಧಪಟ್ಟ ವಿಷಯ ಕಾಂಪ್ರಮೈಸ್ ಆಗದೆ ನಾವು ಭಯಭಕ್ತರು ಜೀವಿಸುವಾಗ ದೇವ್ರು ನಮ್ಮನ್ನು ಉನ್ನತ ಗೌರವಕ್ಕೆ ತರ್ತಾನೆ. ಎಕ್ಸಾಂಪಲ್ ಯೋಸೇಫ. ಎಕ್ಸಾಂಪಲ್ ಯಾರು? ದಾನಿಯೇಲ. ಬಹಳ ಜನ ಯವನಸ್ಥರಿದ್ದಾರೆ, ಅವ್ರು ದೇವರನ್ನ ಘನಪಡಿಸಿದಂಥವ್ರು. ಇಷ್ಟೇನಾ? ಇಲ್ಲಿಗೆ ಮುಗ್ದ ಇನ್ನೊಂದು ವಚನ ನೋಡ, 111ನೇ ಕೀರ್ತನೆ 111:10 ಬೇಗ. 111:10ನೇ ವಚನ.
10ನೇ ಚರಣ, 111 10ನೇ ಚರಣ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಆಮೇಲೆ ಆತನ ಕಟ್ಟಳೆಗಳನ್ನು ನಡೆಸುವವರು ಹಾ ಪೂರ್ಣ ವಿವೇಕಿಗಳು. ಯೆಹೋವನ ಭಯ ಜ್ಞಾನಕ್ಕೆ ಮೂಲ ಮತ್ತು ಪೂರ್ಣ ವಿವೇಕ. ಹೆಂಗ್ ಸಿಗುತ್ತೆ? ಯೆಹೋವನಲ್ಲಿ ಭಯಪಡುವಾಗ ಏನ್ ಸಿಗುತ್ತೆ ನಮ್ಗೆ? ಪೂರ್ಣ ಜ್ಞಾನ, ಪೂರ್ಣ ವಿವೇಕ. ಜ್ಞಾನ ಹೆಂಗ್ ಸಿಗುತ್ತೆ ಅಂದ್ರೆ ಬಹಳ ಜನ ಕೊಡ್ತೀವಿ, ಒಳ್ಳೆ ಶಾಲೆಯಲ್ಲಿ ಓದಿದ್ರೆ ಸೆಂಟ್ರಲ್ ಸಿಲೆಬಸ್ಸು, ಸ್ಟೇಟ್ ಸಿಲೆಬಸ್ಸು, ಆಮೇಲೆ ICSE ಸಿಲೆಬಸ್ ಅಲ್ಲಿ ಓದಿದ್ರೆ ಜ್ಞಾನ ಸಿಗುತ್ತೆ ಅಂತ. ಇಂಪಾಸಿಬಲ್ ರೀ. ಯಾವ ಶಾಲೆಗಳಲ್ಲಿ ನಿಮ್ಗೆ ಜ್ಞಾನ ಸಿಕ್ಕೋದಿಲ್ಲ, ಆಯ್ತಾ? ಅವೆಲ್ಲ ನಾಲೆಡ್ಜ್ ಅಷ್ಟೇ. ವಿವೇಕ ಎಲ್ಲಿ ಸಿಗುತ್ತೆ? ವಿವೇಕ ಅನ್ನೋದು ದೇವರಲ್ಲಿ ಭಯಭಕ್ತಿಗಳು ದೇವರ ವಾಕ್ಯದಲ್ಲಿ ಸಿಗುತ್ತೆ, ದೇವರ ವಾಕ್ಯದಲ್ಲಿ ಸಿಗುತ್ತೆ. ಅದನ್ನೇ ಕೀರ್ತನೆಗಾರ ಹೇಳ್ತಾ ಇದ್ದಾನೆ, ಯೆಹೋವನ ಭಯ ಜ್ಞಾನಕ್ಕೆ ವಿವೇಕಕ್ಕೆ ಫಲ. ಇನ್ನೊಂದು ವಚನ ಓದೋಣ, ಕೀರ್ತನೆ 31:9. ಬೇಗ ಕೀರ್ತನೆ 31:9. ಯೆಹೋವನೇ ಕರುಣಿಸು. 31:19. ಸಾರಿ, 31:19. ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲು ಆಶ್ರಿತರಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು ಎಷ್ಟೋ ವಿಶೇಷ. ಆ ವಚನ ಹೇಳ್ತಂತ ಹೇಳಿದ್ರೆ, ದೇವರು ಸದ್ಭಕ್ತರಿಗೆ ಎಷ್ಟೋ ಮೇಲು ಮಾಡ್ತಾನೆ. ಏನ್ ಮಾಡ್ತಾನೆ? ಮೇಲು ಅಂತ. ಇನ್ನೊಂದು ಭಾಷೆಯಲ್ಲಿ ಉಪಕಾರ ಅಂತ, ಉಪಕಾರ ಮೇಲು ಅಂತೀವಲ್ಲ. ಸದ್ಭಕ್ತರಿಗೆ ಅಥವಾ ಭಯಭಕ್ತಿಯುಳ್ಳವರಿಗೆ ದೇವ್ರು ಏನ್ ಮಾಡ್ತಾನೆ? ಮೇಲು ಮಾಡ್ತಾನೆ, ಉಪಕಾರ ಮಾಡ್ತಾನೆ. ಪ್ರೇರೆ, ನಮಗೆ ಈ ಲೋಕದಲ್ಲಿ ಭಯಭಕ್ತಿಯುಳ್ಳ ನಮಗೆ ಸಿಕ್ಕುವಂತ ಆಶೀರ್ವಾದ ಬಹಳ ಶ್ರೇಷ್ಠ. ಒಂದು ಕುಟುಂಬದಿಂದ ಪ್ರಾರಂಭ ಆಗುವಂತ ಈ ಭಯಭಕ್ತಿ ಎಲ್ಲಿವರೆಗೂ ಹರಿದೋಗುತ್ತೆ ನೋಡಿ. ಇನ್ನೊಂದು ವಚನ ಓದೋಣ, ಕೀರ್ತನೆ 25:12. ಬೇಗ ಕೀರ್ತನೆ 25:12. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನು ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುತ್ತಾನೆ. ಯಾರು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನ್ನ ಇರ್ತಾನೋ ಅವ್ನಿಗೆ ಏನ್ ಮಾಡ್ತಾನೆ? ಉಚಿತವಾದ ಮಾರ್ಗವನ್ನ ಬೋಧಿಸ್ತಾನೆ. ಉಚಿತವಾದ ಮಾರ್ಗ. ಉಚಿತವಾದ ಮಾರ್ಗ ಏನಕ್ಕೆ? ದೇವ್ರ ಮಕ್ಕಳ ನಾವು ಎಲ್ಲಿ ನಡಿಬೇಕು, ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು, ಇದು ಕರ್ತನ ಚಿತ್ತನ, ಇದು ಕರ್ತನ ಚಿತ್ತ ಅಲ್ವಾ, ಇದು ದೇವರಿಗೆ ಇಷ್ಟವಾದ ಕಾರ್ಯನ, ಇದು ದೇವರಿಗೆ ಇಷ್ಟವಾದಂಥ ಇಷ್ಟವಾದ ಸಂಗತಿ ಅಲ್ವಾ, ಇದು ದೇವರಿಗೆ ಇಷ್ಟವಾದ ಮದುವೆನ, ಇದು ಇಷ್ಟವಾದ ಮದುವೆ ಅಲ್ವಾ, ಇದು ದೇವರಿಗೆ ನಾನು ಮಾಡ್ತಿರುವಂಥ ಕಾಲೇಜುಗಳಲ್ಲಿ ಶಾಲೆಗಳನ್ನು ಮಾಡ್ತಿರುವಂಥದ್ದು, ನನ್ನ ಫ್ರೆಂಡ್ಸು, ಇವೆಲ್ಲ ದೇವ್ರಿಗೆ ಇಷ್ಟವಾದದ್ದು ಇಲ್ವಾ ಅಂತ ತಿಳುವಳಿಕೆನ ಮಾರ್ಗನ ದೇವ್ರು ಕೊಡ್ತಾನೆ. ಯಾವಾಗ ಕೊಡ್ತಾನೆ ಗೊತ್ತಾ? ದೇವ್ರ ಭಯಭಕ್ತಿಗಳಾಗ ಕೊಡ್ತಾನೆ. 20 ವರ್ಷಗಳ ಕಾಲ ದೇವರು ಅದ್ಭುತವಾಗಿ ನಡೆಸ್ತಾ, ಅದು ದೇವರ ಮಾರ್ಗ, ದೇವರ ಯೋಜನೆ ನಿಜ. ಆದರೆ ಇನ್ನು ಮುಂದೆ ಕೂಡ ಅದೇ ಭಯ ಭಕ್ತಿ ನಮ್ಗೆ ಉಚಿತವಾದ ಮಾರ್ಗದಿಂದ ನಮ್ಮನ್ನು ನಡೆಸ್ತಾನೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಲೋಕದ ಆಲೋಚನೆ ಅಲ್ಲ, ಕರ್ತನ ಆಲೋಚನೆ, ದೇವರ ವಾಕ್ಯದ ಆಲೋಚನೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಪ್ರೇರೆ, ಈ ಕುಟುಂಬದಲ್ಲಿ ಯೌವನಸ್ಥರಿದ್ದೀರಾ, ಮಕ್ಕಳಿದ್ದೀರಾ, ನಿಮ್ಗೆ ಮಾಡೆಲ್ ಯಾರು ಗೊತ್ತಾ? ಯೇಸು ಸ್ವಾಮಿನೇ, ದೇವರ ವಾಕ್ಯನೇ. ದೇವರ ವಾಕ್ಯದ ಮೂಲಕವಾಗಿ ಭಯಭಕ್ತಿ ನಾವು ಜಯಿಸುವಾಗ ನಮ್ಮ ಕುಟುಂಬ ಇನ್ನೂ ಹೆಚ್ಚಾಗಿ ನಾವು ಆಸ್ವಾದಿಸಲಿಕ್ಕೆ ಕಾರಣವಾಗುತ್ತೆ. ಅದಕ್ಕೆ ಯೆಹೋವನಲ್ಲಿ ಭಯಭಕ್ತರು ಈ ರೀತಿಯಾಗಿ ಆಶೀರ್ವಾದ. ಇನ್ನೊಂದು ವಚನ ಓದೋಣ, 145ನೇ ಕೀರ್ತನೆ 19. ಕೀರ್ತನೆ 145:19. ಕೀರ್ತನೆ 145:19. ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸ್ತಾನೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಕೂಗನ್ನು ಯಾರು ಕೇಳ್ತಾರೆ? ಕೇಳ್ತಾನೆ? ದೇವರು ಕೇಳಿ ಏನ್ ಮಾಡ್ತಾನೆ? ರಕ್ಷಿಸ್ತಾನೆ. ದೇವರು ಕೇಳಿ ರಕ್ಷಿಸ್ತಾನೆ. ತನ್ನಲ್ಲಿ ಭಯಭಕ್ತಿಯುಳ್ಳವರು ಅಂತ ಕೂಗು. ಕೆಲವು ಸರಿ ಭಯಭಕ್ತಿ ಇಲ್ಲದಿರುವಾಗ ಕೂಗ್ತೀವಿ, ಅವಾಗ ದೇವರು ಕೇಳೋದಿಲ್ಲ. ದೇವರಲ್ಲಿ ಭಯಭಕ್ತಿ ಉಳ್ಳಂತರ ಕೂಗನ್ನ ದೇವ್ರು ಕೇಳ್ತಾನೆ. ಹೌದು, ಇವತ್ತು ನಮ್ಮ ಮುಂದೆ ಎಷ್ಟೋ ಪ್ರಾರ್ಥನೆ ಇದೆ, ನಿಮ್ಮ ಕುಟುಂಬ ಎಷ್ಟೋ ಪ್ರಾರ್ಥನೆ ಇದೆ. ಕೆಲಸ ನಿಮ್ಮ ಸೇವಕರೊಟ್ಟಿಗೆ ಹೇಳ್ಕೊಂಡಿರ್ಬೋದು, ಹೇಳದೇ ಇರ್ಬೋದು. ಆದರೆ ನಿಮ್ಮ ಕೂಗನ್ನ ದೇವ್ರು ಕೇಳಬೇಕಂದ್ರೆ ನಿಮ್ಮ ಭಯ ಭಕ್ತಿ ದೇವರ ಸಿಂಹಾಸನ ಕದಲಿಸುತ್ತೆ ಮತ್ತು ಅಲ್ಲಿಂದ ಉತ್ತರ ಬರುತ್ತೆ. ಸೊ ಇವತ್ತು ನಮ್ಮ ಕುಟುಂಬ ಇನ್ನೂ ಹೆಚ್ಚಾಗಿ ಲೋಕದಲ್ಲಿ ಭಯಭಕ್ತಿಗಳನ್ನಾಗಿರ್ಬೇಕು. ಕೇವಲ 20 ವರ್ಷ ಅಲ್ಲ, ಇನ್ನೂ 80 ವರ್ಷ ನಾವು ಕುಟುಂಬ ಬಲಿಷ್ಠವಾಗಿ ಭಯಭಕ್ತಿಗಳೊಂದು ಕುಟುಂಬ ಇರಬೇಕಂದ್ರೆ
ಸೊ ನಾವು ದೇವರಲ್ಲಿ ಹೆಚ್ಚಾಗಿ ದೇವರ ಸಂಗಡ ದೇವರೊಟ್ಟಿಗೆ ಒಂದು ಸಂಬಂಧ, ದೇವರೊಟ್ಟಿಗೆ ಒಂದು ನಿಜವಾದಂಥ ಯಥಾರ್ಥವುಳ್ಳಂಥ ಸಂಬಂಧ ಇಟ್ಟುಕೊಂಡು ಆತನಿಗೆ ನಡೆಯೋಣ. ಸೊ ಒಂದು ರೀತಿಯಲ್ಲಿ ಅನೋಕ ಅಲ್ವಾ, ದೇವರೊಟ್ಟಿಗೆ ಆತನು ನಡೆದನು ಅಂತ ನೋಡ್ತೇವೆ. ನಡೆದ್ರಿಂದ ಏನಾಯ್ತು, ದೇವರನ್ನ ಕರ್ಕೊಂಡು. ಚರಿತ್ರೆಯಲ್ಲಿ ಇನ್ನೂ ಕೂಡ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಿಲ್ಲ ಅವನ ಬಗ್ಗೆ. ಕಾರಣ ಏನು, ಅವನ ದೇವರಲ್ಲಿ ನಡೆದ, ಎಷ್ಟು ಭಕ್ತಿ, ಎಷ್ಟು ಒಂದು ಭಯ. ಪ್ರೇರೆ ಇವತ್ತು ನಾವು ದೇವರ ಮಕ್ಕಳಾಗಿ ನಾವು ದೇವರಲ್ಲಿ ಭಯಭಕ್ತಿಯೊಳವನಾಗಿ ಜಯಿಸುವಾಗ ನಮಗೆ ದೊಡ್ಡ ಮೇಲು, ಉಪಕಾರ, ಜ್ಞಾನ, ತಿಳುವಳಿಕೆ, ವಿವೇಕ, ಮಾನ, ಘನತೆ ದೇವರ ಪ್ರಾರ್ಥನೆ ಕೇಳ್ತಾನೆ ಮತ್ತು ನಮ್ಮ ಜೀವಿತಕ್ಕೆ ದೇವರ ಆಧಾರವಾಗಿದ್ದಾನೆ. ಆದ್ದರಿಂದ ಇವತ್ತು 20 ವರ್ಷದ ಕುಟುಂಬ ವಾರ್ಷಿಕೋತ್ಸವ ಆಚರಣೆ ಮಾಡುತ್ತಿರುವಂಥ ನಿಮ್ಮ ಕುಟುಂಬಕ್ಕೆ ಮತ್ತೊಮ್ಮೆ ನಾವು ಯೇಸುವಿನ ಹೆಸರಲ್ಲಿ ಶುಭವನ್ನ ತಿಳಿಸ್ತೇವೆ, ನಿಮಗೆ ನಾವು ವಿಶ್ ಮಾಡ್ತೇವೆ. ಯೇಸುವಿನ ಹೆಸರಲ್ಲಿ ನಿಮ್ಗೆ ಶುಭ ಆಗಲಿ. ಮತ್ತು ಈ ವಾಕ್ಯದ ವಾಗ್ದಾನ, ಈ ವಾಕ್ಯದ ವಿವರಣೆ, ಈ ವಾಕ್ಯದ ಜೀವ ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಮನಸ್ಸುಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ ನೆಲೆಯಾಗಿರಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ದೇವರ ನಮಗೆ ಸ್ತೋತ್ರ.